ಅಲ್ಲಿ ಮನೆ ಖಾಲಿ ಮಾಡಿಸಿ ಇಲ್ಲಿ ತಗೊಬಂದು ನಮ್ ಮನೆ ಕೊಟ್ರು. ಕ್ವಾರ್ಟರ್ಸ್ ಕಟ್ಟಿದಾಗಿಂದ ನಮ್ಗೆ ಇದುವರೆಗೂ ಮನೆ ಬಂದಿಲ್ಲ. ಅದೇ ಒಬ್ಬೊಬ್ಬರಿಗೆ ಬಂದ್ಬಿಟ್ಟು 4 ಮನೆ ಇದೆ. ಹೆಂಡತಿಗೆ ಇದೆ, ಮಗನಿಗೆ ಇದೆ, ಮಗಳಿಗೆ ಇದೆ. ಸರ್ಕಾರದಿಂದ ನಮ್ಗೆ ಏನು ಬಂದಿಲ್ಲ. ಈ ಮನೆ ಒಳಗಡೆ ನಾವು ಬಡವರು ಈ ಮನೆ ಒಳಗಡೆ ಬಂದ್ರೆ ನೀರು ಫುಲ್ ತುಂಬ್ಕೊಬಿಡುತ್ತೆ ಸರ್. ಗವರ್ಮೆಂಟ್ ಇಂದ ಯಾವುದೇ ಸೌಲಭ್ಯ ನಮ್ಗೆ ಬಂದಿಲ್ಲ ಸರ್. ಒಂದು ಆಧಾರ್ ಕಾರ್ಡ್ ಮಾಡ್ಕೊಡ್ಸಿಲ್ಲ, ಒಂದು ಬಯೋಮೆಟ್ರಿಕ್ ಕಾರ್ಡ್ ಮಾಡಿಸ್ಕೊಟ್ಟಿಲ್ಲ, ಒಂದು ವೋಟರ್ ID ಕಾರ್ಡ್ ಮಾಡಿಸ್ಕೊಡಲ್ಲ ಅಂತಾರೆ. ಕೇಳಿದ್ರೆ ನಾವೇನಾದ್ರು ಹೋದ್ರೆ ನಮ್ಮ ನೀಡಿ ಇಟ್ಕೊಂಡು ಹೊಡಿಯಕ್ ಬರ್ತಾರೆ. ನೀನ್ ಯಾವನ್ ಕೇಳೋದಿಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಅಂತ ಸಿದ್ದರಾಮಯ್ಯ ಬಂದು ಮಾತಾಡಿದ್ರು. ಅವ್ರು ಏನಿಲ್ಲ, ಬಂದು ಕೈ ಮುಗಿದ್ರು, ಇಲ್ಲಿಂದ ಎಲ್ಲರಿಗೂ ಊರ ಹಾರಾಕಿಸ್ಕೊಂಡು ಹೋಗ್ಬಿಟ್ರು. ನಮ್ಗೆ ಮನೆ ಕೊಡ್ತೀನಿ ಅಂತ ಹೇಳಿ ಮನೆ ಕೊಡ್ಲಿಲ್ಲ ಇನ್ನಾರ್ಗು. ಏನು ಇದು ಹಳೆ ಮನೆ, ಇದು ಬಂದು ಹಳೆ ಮನೆ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಇಂದ ಬರ್ಬೇಕಾಯ್ತು, ಮನೆ ಕೊಟ್ಟಿಲ್ಲ. ಅಲ್ಲಿ ಮನೆ ಖಾಲಿ ಮಾಡಿಸಿ ಇಲ್ಲಿ ತಗೊಬಂದು ನಮ್ ಮನೆ ಕೊಟ್ರು. ಅದು 40 ವರ್ಷ ಮುಂಚೆ ಬಂದು ಈ ಕ್ವಾರ್ಟರ್ಸ್ ಕಟ್ಟಿದ್ರು. ಈ ಕ್ವಾರ್ಟರ್ಸ್ ಕಟ್ಟಿದಾಗಿಂದ ನಮ್ಗೆ ಇದುವರೆಗೂ ಮನೆ ಬಂದಿಲ್ಲ. ಅದು ಈ ಕ್ವಾರ್ಟರ್ಸ್ ಅಲ್ಲಿ ಒಬ್ಬೊಬ್ಬನಿಗೂ ಬಂದ್ಬಿಟ್ಟು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ಅದೇ ಒಬ್ಬೊಬ್ಬರಿಗೆ ಬಂದ್ಬಿಟ್ಟು 4 ಮನೆ ಇದೆ. ಹೆಂಡತಿಗೆ ಇದೆ, ಮಗನಿಗೆ ಇದೆ, ಮಗಳಿಗೆ ಇದೆ. ಈ ತರ 4 ಜನಕ್ಕೆ ಮನೆ ಇದೆ. ನಮ್ ಮನೆ ಇಲ್ಲ. ಬರ್ತಾರೆ ವರ್ಷಕ್ಕೊಂದ್ಸತಿ ಬರ್ತಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಹೇಳ್ತಾರೆ ಈ ತರ ಎಲ್ಲಾ ನೋಡ್ಕೊಂಡು ಹೋಗಿದೀವಿ, ಮನೆ ಕೊಡ್ತೀವಿ, ಬರ್ತದೆ, ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾರು ಬಂದಿಲ್ಲ. ಯಾವ ಸರ್ಕಾರದಿಂದ ನಮ್ಗೆ ಏನು ಬಂದಿಲ್ಲ. ಈ ಮನೆ ಒಳಗಡೆ ನಾವು ಬಡವರು ಈ ಮನೆ ಒಳಗಡೆ ಬಂದ್ರೆ ನೀರು ಫುಲ್ ತುಂಬ್ಕೊಬಿಡುತ್ತೆ ಸರ್. ನೀರು ಒಳಗಡೆ ಮನೆ ಒಳಗಡೆನೆ ಬಂದ್ಬಿಡುತ್ತೆ. ಆಯ್ತು ಅಂತ ಹೇಳಿದ್ರೆ ಬರ್ತೀನಮ್ಮ, ಮಾಡ್ಕೊಡ್ತೀವಮ್ಮ ಅಂತ ಹೇಳ್ತಾರೆ. ಬಟ್ ಯಾವ್ದು ಮಾಡಲ್ಲ. ನಾವೇ ನೀರ್ ಎತ್ತು ಬಿಸಾಕ್ಬೇಕು, ನಾವೇ ಇದ್ ಮಾಡ್ಕೋಬೇಕು. ಇರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನೀರು ಶೌಚಾಲಯ ಇಲ್ಲ ಸರ್, ಯಾವ್ದಿಲ್ಲ ಮನೆಗೆ. ಯಾವ್ದು ನೀರು ಶೌಚಾಲಯ ಗೀಚಾಲಯ ಯಾವ್ದಿಲ್ಲ. ನೀರು ಇಲ್ಲಿ ಪೈಪಿಂದ ಸ್ವಲ್ಪ ಇಟ್ಕೊಂತೀವಿ, ಬರುತ್ತೆ. ಏನೋ ಸ್ವಲ್ಪ ದೇವ್ರು ಕೊಟ್ಟಿದ್ ಕಷ್ಟ, ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿವಿ. ನಾವು ಬಾರ್ಬೆಂಡಿಂಗ್ ಕೆಲಸ ಮಾಡ್ತೀವಿ ಸರ್. ಅದ್ರ ಮೇಲೆ ಜೀವನ, ಅದ್ರ ಮೇಲೆನೆ ಜೀವನ. ಅಮ್ಮ ಏನೋ ಸ್ವಲ್ಪ ಬಾಟ್ಲಿ ಗಿಟ್ಲು ಅಂತ ಹಾಕೋ ಬರ್ತಾರೆ, ಅದು ಪ್ಲಾಸ್ಟಿಕ್ ಅಂತ ಅದ್ ಹಾಕೊಂಡು ಅದೊಂದ್ ಸ್ವಲ್ಪ ಜೀವನ ಮಾಡ್ಕೊಂಡು ಹೋಯ್ತೀವಿ. ಗೌರ್ಮೆಂಟ್ ಇಂದ ಯಾವುದೇ ಸೌಲಭ್ಯ ನಮ್ಗೆ ಬಂದಿಲ್ಲ ಸರ್. ಒಂದು ಆಧಾರ್ ಕಾರ್ಡ್ ಮಾಡ್ಕೊಡ್ಸಿಲ್ಲ, ಒಂದು ಬಯೋಮೆಟ್ರಿಕ್ ಕಾರ್ಡ್ ಮಾಡಿಸ್ಕೊಟ್ಟಿಲ್ಲ, ಒಂದು ವೋಟರ್ ID ಕಾರ್ಡ್ ಮಾಡಿಸ್ಕೊಡಲ್ಲ ಅಂತಾರೆ. ಏನೋ ಯಾವ್ದೇ ನಮ್ ಜೀವ ವಿಮೆ ಯಾವ್ದು ಇಲ್ಲ. ಯಾರು ಬಂದು ನಮ್ಗೆ ಕೇಳೋರು ಇಲ್ಲ. ಏನಂತ ನಾವ್ ಹೇಳಕ್ ಹೋದ್ರೆ ಆಯ್ತು ನೋಡ್ಕೊಳ್ಳೋಣ, ಬರ್ತೀವಿ ಅಂತಾನೆ ಹೇಳ್ತಾರೆ. ಬಟ್ ಯಾವ್ದು ಏನ್ ಮಾಡೋರು ನಮ್ಗೆ ಏನಂತಾನು ಗೊತ್ತಿಲ್ಲ. ಗೌರ್ಮೆಂಟ್ ಗೆ ನಾವು ಹೇಳಕ್ ಏನ್ ಇಷ್ಟ ಪಡೋದಂದ್ರೆ, ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ನಮ್ ಮನೆ ಮುಂದ್ಗಡೆ ಬರ್ತಾರ? ಇಲ್ಲ. ನಾವ್ ಬರ್ದಾಕಿದ್ರೂ ಸರಿ ಅವ್ರ ಮನೆ ಮುಂದೆ ಯಾರು ಬರಲ್ಲ. ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ್ದು ಏನು ಅವ್ರು ಮಾಡ್ಕೊಡೋದು ಇಲ್ಲ, ಅವ್ರು ಬರೋದು ಇಲ್ಲ ಮನೆಗೆ. ವರ್ಷಕ್ಕೊಂದ್ಸತಿ ಮಾತ್ರ ಬರ್ತಾರೆ, ಅದು ಬಿಟ್ಟು ಯಾವ್ದು ಬರಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ, ನಮ್ ಗೋಟ್ ಹಾಕಿ, ನಿಮ್ ಗೋಟ್ ಹಾಕಿ, ಇದನ್ ಮಾಡ್ತೀನಿ ಅದ್ರ ಮಾಡ್ತೀನಿ ಅಂದ್ರೆ ಅದು ಯಾರು ಏನು ಮಾಡಲ್ಲ. ಓಟ್ ಮಾತ್ರ ಹಾಕಿಸ್ಕೊಂಡು ಹೋಗ್ತಾರೆ. ನನಗ್ ಬಂದ್ಬಿಟ್ಟು ಒಂದು ವೋಟರ್ ID ಕಾರ್ಡ್ ಮಾಡ್ಕೊಡಿ, ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಡಲ್ಲ ಅಂತಾರೆ. ಒಂದು ಆಧಾರ್ ಕಾರ್ಡ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಲ್ಲ ಅಂತಾರೆ. MLA ಹತ್ರ ಹೋಗು, MP ಹತ್ರ ಹೋಗು, ಇವ್ರ ಹತ್ರ ಹೋಗು, ಅವ್ರ ಹತ್ರ ಹೋಗು. ಇವ್ರ ವೋಟ್ ಹಾಕ್ಸಕ್ಕೆ ನಾನೇ ಸರ್ ಎಲ್ಲ ಹತ್ರ ಹೋಗ್ಬೇಕು ಹೇಳಿ ಸರ್. ಇವ್ರು ಬಂದ್ಬಿಟ್ಟು ನನ್ಗೆ ಸೌಲಭ್ಯ ಮಾಡ್ಕೊಟ್ಟಿಲ್ಲ ಅಂದ್ರೆ ಏನೋ ಕರೆಂಟ್ ಬಿಲ್ ಎಷ್ಟು ಆಗುತ್ತೆ ಗೊತ್ತಾ ಸರ್? 1500 ರೂಪಾಯಿ 1700 ರೂಪಾಯಿ ಕರೆಂಟ್ ಬಿಲ್ ಆಗುತ್ತೆ. ಅದನ್ನು ನಾವು ಮೀಟರ್ ಕಟ್ಕೊಂಡು ಮಾಡ್ತಾ ಇದೀವಿ. ಏನೋ ಕೊಳಾಯಿ ನೀರು ಏನೋ ಅದನ್ನೇ ಬಂದ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಪೈಪ್ ಹಾಕೊಂಡು ಮಾಡ್ಕೊಂತಾ ಇದೀವಿ. ಯಾರು ಬಂದು ಏನು ಕೇಳ್ತಾ ಇಲ್ಲ. ಬರೋರೆಲ್ಲ ಬಂದು ನೋಡ್ಕೊಂತಾರೆ, ಹೋಯ್ತಾರೆ ಅಷ್ಟೇ. ಏನೋ ಡಿಪೋಯಿಂದ ಅಕ್ಕಿ ತಗೋ ಬರ್ತೀವಿ, ಆ ಅಕ್ಕಿ ತಗೊಬಂದು ಊಟ ಮಾಡ್ಕೊಂಡು ಸ್ವಲ್ಪ ಕಾಲ ಕಳ್ಕೊಂಡು ಹೋಯ್ತಾ ಇದೀವಿ. ಆದ್ರೆ ಇವಾಗ ಇಲ್ಲಿರೋರು ಬಂದ್ಬಿಟ್ಟು ಒಬ್ಬೊಬ್ಬರಿಗೆ 4 ಮನೆ 5 ಮನೆ ಇದೆ. ಯಾರಿಗೂ ಬಂದ್ಬಿಟ್ಟು ಏನು ಇಲ್ಲ. ಅಲ್ಲಿ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ, ಯಾವ್ದು ಇಲ್ಲ. ಕೇಳಿದ್ರೆ ನಾವೇನಾದ್ರು ಹೋದ್ರೆ ನಮ್ಮ ನೀಡಿ ಇಟ್ಕೊಂಡು ಹೊಡಿಯಕ್ ಬರ್ತಾರೆ. ನೀನ್ ಯಾವನ್ ಕೇಳೋದಿಕ್ಕೆ? ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ನಮ್ಮ ಹತ್ರ ಪ್ರೂಫ್ ಇದೆ, ಯಾಕಿಲ್ಲ? 40 ನಿಮಿಷ ನನ್ಗೆ ಇದು ಗೌರ್ಮೆಂಟ್ ಇಂದ ಮನೆ ಮಾಡಿಸಿದ್ರು ಪ್ರೂಫ್ ಇದೆ ನಮ್ಮ ಹತ್ರ. ಏನೋ ಪ್ರೂಫ್ ಇಟ್ಕೊಂಡು ಏನು ಮಾಡಕ್ ಆಗ್ತಿಲ್ವೇ? ಏನೋ ಆಯ್ತಮ್ಮ ಮಾಡ್ತೀವಮ್ಮ, ಇಲ್ಲೋ ಕಂಪ್ಲೇಂಟ್ ಕೊಡಮ್ಮ, ಅಲ್ಲೋ ಕಂಪ್ಲೇಂಟ್ ಕೊಡಮ್ಮ ಅಂತ ಹೇಳ್ತಾರೆ. ಯಾರದೇ ಕಂಪ್ಲೇಂಟ್ ಕೊಟ್ಟು ಏನಿಲ್ಲ. ಮೊನ್ನೆ ದೇವಗಾರ್ ಬಂದ್ರು, ಆಯ್ತು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ನಾನು ಸೌಲಭ್ಯ ಬರುತ್ತೆ ಎಲ್ಲ ನಾನ್ ಮಾಡ್ಕೊಡ್ತೀನಿ ಅಂತ ದಿವಾಕರ್ ಬಂದ್ಬಿಟ್ಟು ಹೇಳ್ಬಿಟ್ಟು ಅದ್ರ ಮೀಟಿಂಗ್ ಅಲ್ಲಿ ಏನಿಲ್ಲ. ಅವತ್ತೊಂದ್ ದಿನ ಸಿದ್ದರಾಮಯ್ಯ ಬಂದ್ರು. ಸಿದ್ದರಾಮಯ್ಯ ಬಂದ್ಬಿಟ್ಟು ಹೇಳಿದ್ರು
ಆಯ್ತು ಎಲ್ಲ ಈ ಅರಸು ಕಾಲೋನಿಗೆ ನಾವು ಮಾಡ್ಕೊಡ್ತೀವಿ, ಏನು ಚಿಂತೆ ಬಿಡಿ ಅಂತ ಸಿದ್ದರಾಮಯ್ಯ ಬಂದ್ ಮಾತಾಡಿದ್ರು. ಅವ್ರು ಏನಿಲ್ಲ, ಬಂದ್ರು ಕೈ ಮುಗಿದ್ರು, ಇಲ್ಲಿಂದ ಅಲ್ಲಿವರೆಗೂ ಊರ ಹಾರ ಹಾಕಿಸ್ಕೊಂಡು ಹೋಗ್ಬಿಟ್ರು. ಮತ್ತೆ ಏನು ಮಾಡಿಲ್ಲ. ಮನೆ ಕಡೆಗಂತೂ ಬರೋದೇ ಇಲ್ಲ. ಬರೋದೇ ಅವ್ರಿಗೆ ಏನ್ ಗೊತ್ತಾ, ಓಟ್ ಎಲೆಕ್ಷನ್ ಓಟ್ಗೋಸ್ಕರ ಅವ್ರ ಮನೆ ಮುಂದೆ ಬರೋದು. ಬಂದ್ಬಿಟ್ಟ ಅವ್ರ ಕೆಲಸ ಮುಗೀತಾ, ಅದ್ರ ಮೇಲೆ ಏನು ಇಲ್ಲ. ಬರೀ ಏನು ಮಾತಾಡಂಗಿಲ್ಲ, ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ, ಈ MLA MP ಯಾರ ಹತ್ರನೂ ಮಾತಾಡಂಗಿಲ್ಲ. ಕೇಳಿದ್ರೆ ಆಯ್ತು ಮಾಡ್ತೀವಿ, ಆಯ್ತು ಮಾಡ್ತೀವಿ ಅಷ್ಟೇ. ಆಯ್ತು ಮಾಡ್ತೀನಿ ಅನ್ನೋರು ಮನೆ ಮುಂದೆ ಬಂದ್ ನಿಲ್ಲೋದಿಲ್ಲ, ಏನೋ ಮನೆ ಸರ್ಚ್ ಮಾಡೋದಿಲ್ಲ. ಹೆಂಗಿದೀರಾ, ಹೆಂಗ್ ತಿಂದ್ರ ಉಂಡ್ರ ಚೆನ್ನಾಗಿದ್ದೀರಮ್ಮ ಅಂತ ಕೇಳೋರು ಯಾರು ಇಲ್ಲ. ಏನೋ ಅವ್ರು ಇಷ್ಟಿಗೆ ಬಂದು ಅವ್ರ ಪಂಡಾಲ್ ಹಾಕದ, ಪಂಡಾಲಲ್ಲಿ ಮೈಕಲ್ ಮಾತಾಡದ ಅಷ್ಟೇ, ಅವ್ರ ಕೆಲಸ ಮುಗೀತು. ಇನ್ ಬರೋದೇ ಇಲ್ಲ ಈ ಕಡೆಗೆ. ನಾವೇನ್ ಮಾಡಕ್ಕಾಗುತ್ತೆ ಸರ್, ನಮ್ ಜೀವನ ಈ ತರ ಇದೆ. ಏನೋ ಈ ತರ ಮನೆಗೆ ಇಟ್ಕೊಂಡು ನಾವು ಬಾಳೋದಿಕ್ಕೆ ಈ ಮಳೆ ಕಾಲದಲ್ಲಿ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ ಸರ್, ಅಷ್ಟೊಂದು ಕಷ್ಟ ಆಗುತ್ತೆ. ಹೇಳೋರು ಕೇಳೋರು ಯಾರು ದಿಕ್ಕೇ ಇಲ್ಲ. ಈ ಮನೆ ಯಾವಾಗ ಬೀಳುತ್ತೆ ಯಾವಾಗ ಹೋಗುತ್ತೆ ಅಂತೂ ಹೇಳಕ್ಕಾಗಲ್ಲ. ಏನೋ ಕಷ್ಟಪಟ್ಟು ದೇವ್ರು ಕೊಟ್ಟಿದ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಿಂಗಿ ಬಾಳ್ತಾ ಇದೀವಿ. ಆದಷ್ಟು ಬೇಗ ಅವರು MLA ಆಗ್ಲಿ MP ಆಗ್ಲಿ ಯಾರೇ ಆಗ್ಲಿ, ಏನೋ ಈ ಪರಿಸ್ಥಿತಿ ಏನಿದೆಯೋ ಬಂದ್ಬಿಟ್ಟು ಅವ್ರು ನೋಡ್ಕೊಂಡು ನಮ್ಮ ಹತ್ರ ಬಂದು ನೋಡ್ಲೇಬೇಕು. ಎಷ್ಟು ವರ್ಷದಿಂದ ಇಸ್ಲಾಮಲ್ಲಿ ಇದ್ದೀರಾ? ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾವು, ಇಲ್ಲೇ ಎಲ್ಲಿ ಇಲ್ಲ, ಇಲ್ಲೇ ಹುಟ್ಟಿ ಇಲ್ಲ, ಇಲ್ಲೇ ಜಾಗ ನಮ್ಗೆ ಯಾರು ಇಲ್ಲ, ಏನೂ ಇಲ್ಲ. ನೀವು ವಾಸವಾಗಿರೋ ಮನೆ ನಿಮ್ಮ ಹೆಸರಲ್ಲಿ ಇದೆನಾ? ಏನಿಲ್ಲ, ಇದೆಲ್ಲ ಏನು ಗೌರ್ಮೆಂಟ್ ಅಧಿಕಾರಿಗಳು ಕೇಳಿದಿರಾ ಮನೆ? ಕೇಳಿದ್ವಿ, ಏನಂತಾರೆ? ನಮ್ಗೆ ಏನಿಲ್ಲ, ನಾವ್ ಏನ್ ಕೊಡೋದು ನಿಮ್ಗೆ ಅಂತ, ನಿಮ್ಗೆ ಏನ್ ಮಾಡ್ಬೇಕು ನಾವು ಅಂತ. ಓಟ್ ಕೇಳಕ್ ಬರ್ತಾರ? ಓಟ್ಗೆಲ್ಲ ಬರ್ತಾರೆ, ಓಟ್ ಹಾಕ್ತಿವಿ, ಎಲ್ಲ ಹಾಕ್ತಿವಿ, ಓಟ್ ಹಾಕ್ತಿವಿ. ಅವ್ರು ಯಾವಾಗ ಕರೀತಾರ ಅವಾಗ ಹೋಗಿ ಓಟ್ ಹಾಕ್ತಿವಿ. ಎಷ್ಟು ಜನ ಮಕ್ಕಳು? 4 ಜನ. ಅವರೆಲ್ಲ ಬೇರೆ ಬೇರೆ ಇರ್ತಾರೆ. ನಾನು ಮಗಳ ಹತ್ರ 2000 ಬರುತ್ತಾ? ಇಲ್ಲ, ಬರ್ತಾ ಇಲ್ಲ ನಮ್ಗೆ. ವರ್ಷ ಹಾಕಿದೆ, ಬಂದಿಲ್ಲ. ವಿದ್ಯುತ್ ಫ್ರೀ ಇದೆನಾ? ಹಾಗೆ ಕರೆಂಟ್ ಫ್ರೀ ಇದೆನಾ? ಎಲ್ಲ ಇದು, ಕುಡಿಯ ನೀರು, ಶೌಚಾಲಯ ಎಲ್ಲ ಇದು.